ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರುಗಳ ವಿಧೇಯಕ ಬರ್ತಾಯಿದೆ. ಅಂದರೆ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅಂತ ಬರ್ತಾಯಿದೆ. ಏನಪ್ಪ ಇದು ಅಂತಂತಂದರೆ, ನಿಮ್ಮ ಇದರ ಬಗ್ಗೆ ಡೀಟೇಲ್ಡ್ ವಿವರಣೆಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಈ ಒಂದು ಆ್ಯಕ್ಟ್ ಬಂದಿದೆ ಅಂತ ತಿಳಿಸ್ಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಬಂದಿದೆ ಅಂತಂದರೆ, ಇದು ಆಲ್ರೆಡಿ ಗುಜರಾತಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾಯಿದೆ. ಈ ಆ್ಯಕ್ಟ್ನ ಉದ್ದೇಶ ಏನಪ್ಪ ಅಂತಂದರೆ, ಸಿವಿಲ್ ಇಂಜಿನಿಯರ್ಗಳಿಗೆ ಅವರ ಕೈ ಬಲಪಡಿಸುವಂಥ ಒಂದು ಆ್ಯಕ್ಟ್. ನಿಮ್ಮದೇ ಆದಂಥ ಒಂದು ಐಡೆಂಟಿಟಿ ಇದೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಐ ಟಿಗಿಂತ ಹೆಚ್ಚು ಅರ್ನಿಂಗ್ ಪೊಟೆನ್ಷಿಯಲ್ ಇದೆ. ಡೋಂಟ್ ನೋ ದೇರ್ ವರ್ತ್, ಅಂದರೆ ಅವರ ಬೆಲೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇದು ಭಾಳ ನೋವಿನ ಸಂಗತಿ ಆಗ್ತಾಯಿದೆ. ಅವ್ರಿಗೆ ಆದಂಥ ಒಂದು ಶಕ್ತಿ ಇದೆ, ಒಂದು ಬಲ ಇದೆ. 80% ಅಂದ್ಕೊಳ್ಳಿ, 80% ಆರ್ ಅಂಡರ್ ಪೇಯ್ಡ್ ಇನ್ ಇಂಡಿಯಾ. ಇನ್ನು ಮುಂದೆ ನಿಮಗೆ ಇದೊಂದು ಸಂತೋಷ ಸುದ್ದಿ ಅಂತ ಹೇಳ್ಕೊಳ್ಳಿ, ಮುಂದೆ ಸಂತೋಷದ ದಿನಗಳು ಕಾದಿವೆ ನಿಮಗೆ, ನೀವು ಮನಸ್ಸು ಮಾಡಿದ್ರೆ. ಇಲ್ಲಿವರೆಗೂ ಏನಾಗ್ತಾಯಿದೆ, ತುಂಬ ಅಂಡರ್ ಪೇಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿವಿಲ್ ಇಂಜಿನಿಯರ್ಗಳಿಂದಾಗಿ ಹೆಚ್ಚಿನ ಸ್ಕಿಲ್ ಸೆಟ್ಗಳನ್ನ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ಸ್ಕಿಲ್ ಸೆಟ್ ಬರಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ಒಂದು ಕಾಂಪನ್ಸೇಷನ್ಸ್ ಇರಬೇಕು. ಆ ಕಾಂಪನ್ಸೇಷನ್ ಇದ್ದರೆ ಇಂಟ್ರೆಸ್ಟ್ ಬರುತ್ತೆ ಸಿವಿಲ್ ಇಂಜಿನಿಯರ್ಗಳಿಗೆ. ಏನೇ ಆಗಲಿ, ತುಂಬ ಲೋಯರ್ ಸ್ಯಾಲ್ರಿಗಾಗಲಿ ಮಾಡ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ. ಮತ್ತು ಈಗ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಪ್ರಾಕ್ಟೀಸಿಂಗ್ ಇಂಜಿನಿಯರ್ಸಲ್ಲಿ ಈಗ ಜೂನಿಯರ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದೆಲ್ಲ ತುಂಬ ಕಡಿಮೆ ಬೆಲೆಗೆ, ಅಂದರೆ 500,000ಕ್ಕೆ ಮಾಡಿಕೊಡುವಂಥದ್ದು ಅವೆಲ್ಲ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಾಡಿದ್ರೆ ದಯವಿಟ್ಟು ಫೀಲ್ಡ್ ಇದಾಗ್ಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ ಫೀಲ್ಡ್ಗೆ. ನಿಮ್ಮದೇ ಆದಂಥ ಸಿವಿಲ್ ಇಂಜಿನಿಯರ್ಗಳಿಗೆ ನಾನು ಹೇಳ್ತಾ ಇರೋದು, ನಿಮ್ಮದೇ ಆದಂಥ ಒಂದು ಐಡೆಂಟಿಟಿ ಇದೆ. ಆಮೇಲೆ ಇಲ್ಲಿ ಕಂಪೇರ್ ಟು ಐ ಟಿ ಜಾಬ್ಸ್ ಕಡಿಮೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಐ ಟಿಗಿಂತ ಹೆಚ್ಚು ಅರ್ನಿಂಗ್ ಪೊಟೆನ್ಷಿಯಲ್ ಇದೆ. ಅದು ನಿಮಗೆ ಗೊತ್ತಿರಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ದೇಶದಲ್ಲಿ ಅಥವಾ ಎಲ್ಲ ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಪ್ರಮುಖ ಪಾತ್ರ ವಹಿಸತಕ್ಕಂಥದ್ದವರು ಯಾರಪ್ಪ ಅಂತಂದರೆ ಸಿವಿಲ್ ಇಂಜಿನಿಯರ್ಗಳೇ ಆಗಿರ್ತಾರೆ. ಆದರೆ ಸಿವಿಲ್ ಇಂಜಿನಿಯರ್ಗಳಿಗೆ ಸೂಕ್ತವಾದ ಮಾಹಿತಿ ಕೊರತೆ ಇರುತ್ತೆ ಮತ್ತು ದೇ ಡೋಂಟ್ ನೋ ದೇರ್ ವರ್ತ್, ಅಂದರೆ ಅವರ ಬೆಲೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇದು ಭಾಳ ನೋವಿನ ಸಂಗತಿ ಆಗ್ತಾಯಿದೆ. ಇದು ಭಾಳ ನೋವಿನ ವಿಷಯ ಆಗ್ತಾಯಿದೆ. ಇದು ಅವ್ರಿಗೆ ಆದಂಥ ಒಂದು ಶಕ್ತಿ ಇದೆ, ಒಂದು ಬಲ ಇದೆ. ಅದನ್ನು ತಿಳಿಸ್ಲಿಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೀವು ದಯವಿಟ್ಟು ನಿಮ್ಮ ಶಕ್ತಿ ಏನು ಅಂತ ತಿಳಿದುಕೊಳ್ಳಿ, ನಿಮ್ಮ ಬೆಲೆ ಏನು ಅಂತ ತಿಳಿದುಕೊಳ್ಳಿ. ದಯಮಾಡಿ ಫೀಲ್ಡ್ನ ತುಂಬ ಕಡಿಮೆ ದರ್ಜೆಯಲ್ಲಿ ಮಾಡಬೇಡಿ. ಅಂದರೆ ತುಂಬ ಲೋಯರ್ ಆಗಿ ಕೆಲಸ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಹೆಚ್ಚಿನ ಸ್ಕಿಲ್ ಸೆಟ್ನ ಪಡೀರಿ. ಈ ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ಒಂದು ಖುಷಿ ಪಡುವಂಥ ವಿಷಯ ಏನಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರ ಒಂದು ವಿಧೇಯಕ ಅಂತ ತಂದಿದೆ, ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅಂತ. ಇದು ತುಂಬ ಎಲ್ಲ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಮತ್ತು ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥವರು, ಕಟ್ಟಡ ಕಟ್ಟುವಂಥ ಜನಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇದು ಈ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಸರಿಯಾಗಿ ಇದೆ ಅಂತ ಕಂಡುಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಆ್ಯಕ್ಟ್ ಇಂಪ್ಲಿಮೆಂಟ್ ಆದರೆ ಮುಂದೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ರಿಲೇಟೆಡ್ ಇಶ್ಯೂಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗಾಗಲೇ ಗುಜರಾತಲ್ಲಿ ಸಕ್ಸಸ್ಫುಲ್ ರನ್ ಆಗ್ತಾಯಿದೆ. ಸೊ ಬೇರೆ ಸ್ಟೇಟಿಂದನೂ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಕೇಳಿ ಬರ್ತಾಯಿದೆ. ಈ ಆ್ಯಕ್ಟ್ ಖಂಡಿತ ಬೇಕು. ನಿಮ್ಮ ಪ್ರತಿಯೊಬ್ಬ ಸಿವಿಲ್ ಇಂಜಿನಿಯರ್ಸ್ಗಳದ್ದು ಅವ್ರ ಕಾಂಪನ್ಸೇಷನ್ ವಿಲ್ ಗ್ರೋ. ಅತಿ ಹೆಚ್ಚು ಕಾಂಪನ್ಸೇಷನ್ನು ಅಂತಂತೂ ಹೇಳೋಕ್ಕಾಗಲ್ಲ, ಅತಿ ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಡೀಸೆಂಟ್ ಇನ್ಕಮ್ ಸ್ಟ್ರೀಮ್ ಬರುತ್ತೆ. ಮತ್ತು ಸಿವಿಲ್ ಇಂಜಿನಿಯರ್ಗಳಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತದೆ.
ಇದು ಒಂದು ಉದ್ಯೋಗಗಳ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಇದು ಮುಂದೆ ಸಿವಿಲ್ ಇಂಜಿನಿಯರ್ ಫೀಲ್ಡ್ ಬೂಮ್ ಆಗುತ್ತೆ. ಅದಕ್ಕೆ ನಿಮ್ಮ ಸಹಕಾರ ಇರಬೇಕು. ನಿಮಗೆ ಗೊತ್ತಾಗಬೇಕು, ನಿಮ್ಮ ಫೀಲ್ಡ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ನಿಮ್ಮ ಫೀಲ್ಡ್ ಬಗ್ಗೆ ನಮ್ಮ ಮುಂದೆ ಏನು ಮಾಡ್ಬೋದು, ನಾನು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿರೋಂಥ ಫೀಲ್ಡ್ ಆಗಿರೋದ್ರಿಂದ ಯಾಕೆ ಹಿಂಗಾಗ್ತಾಯಿದೆ ಅಂತ ಬೇಜಾರಾಗಿ ಇರೋ ಬದಲು ಮುಂದೆ ಏನೇನು ಮಾಡ್ಬೋದು, ಈ ಆ್ಯಕ್ಟ್ ಬಂದಾಗ ನಾವು ಹೆಂಗೆ ಸ್ಪಂದಿಸಬೇಕು, ನಾವು ಹೇಗೆ ಈ ಆ್ಯಕ್ಟ್ಗೆ ಅನುಗುಣವಾಗಿ ಸ್ಪಂದಿಸಬೇಕು ಮತ್ತು ಅದೇ ರೀತಿ ನಾವು ಕ್ವಾಲಿಟಿಯಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಇಲ್ಲಿವರೆಗೂ ಹೇಳ್ತಾ ಇದ್ದೀನಲ್ಲ, 80% ಅಂದ್ಕೊಳ್ಳಿ, 80% ಆರ್ ಅಂಡರ್ ಪೇಯ್ಡ್ ಇನ್ ಇಂಡಿಯಾ. ಅಂಡರ್ ಪೇಯ್ಡ್ ಅಂದರೆ ಅನ್ನೋ ಒಂದು ಏನಪ್ಪ ಅಂದರೆ, ಇವರು ಎಂಪ್ಲಾಯೀಸ್ಗಳು ಮತ್ತು ಎಂಪ್ಲಾಯರ್ಗಳ ಮಧ್ಯೆ ಬಿರುಕು, ಅವ್ರಿಗೆ ಹೊಂದಾಣಿಕೆನೇ ಇಲ್ಲ. ಏಕೆಂದರೆ ಎಂಪ್ಲಾಯರ್ಸ್ಗಳು ಹೇಳೋದೇಂತಂದರೆ ಇವ್ರಿಗೆಲ್ಲ ಸ್ಕಿಲ್ ಸೆಟ್ ಇಲ್ಲ ಅಂತ ಹೇಳ್ತಾರೆ. ನಾನು ಕೆಲವೊಂದು ಸರ್ವೆ ಮಾಡಿರೋ ಪ್ರಕಾರ ಈ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗಳು ಯಾರಿದ್ದಾರೆ, ಸಿವಿಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗ ತಾನೇ ಪಾಸ್ ಮಾಡ್ಕೊಂಡು ಬಂದು ಕೆಲಸ ಮಾಡ್ತಿರೋವಂಥ ಆಗಿರ್ಬೋದು, ಮತ್ತು ಇನ್ನೂ ಸ್ವಲ್ಪ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥ ಇಂಜಿನಿಯರ್ಸ್ಗಳು ಅಲ್ಲೇ ಫೀಲ್ಡಲ್ಲೇ ಆಗಿರೋವಂಥವ್ರನ್ನು ಭೇಟಿ ಮಾಡಿದಾಗ ಏನು ಹೇಳ್ತಾರೆ ಅಂದರೆ, ಏನು ಸ್ಕಿಲ್ ಸೆಟ್ ಕಲಿಯೋದು ಸರ್, ಏನು ಇದರಲ್ಲಿ ಏನು ಮಾಡಿದ್ರು ಅಷ್ಟೇ ಅನ್ನೋ ಆ ಥರ ಒಂದು ಫ್ರಸ್ಟ್ರೇಷನ್ ಬಂದುಬಿಟ್ಟಿದೆ. ಇವರು ಎಂಪ್ಲಾಯರ್ಸ್ಗಳೇನು ಹೇಳ್ತಾರೆ, ಸ್ಕಿಲ್ ಸೆಟ್ ಇಲ್ಲ ಅಂತಾರೆ, ಸ್ಕಿಲ್ಸ್ಗಳಿಲ್ಲ ಇವ್ರಿಗೆ ಅಡಿಷ್ನಲ್ಲು ಅಂತ. ಇವ್ರೇನು ಹೇಳ್ತಾರೆ, ಎಂಪ್ಲಾಯೀಸ್ಗಳೇನು ಹೇಳ್ತಾರೆ, ಜಾಸ್ತಿ ಕೊಟ್ರಲ್ವಾ ಸ್ಕಿಲ್ ಸೆಟ್ ಬರೋದು, ಡೆವಲಪ್ ಆಗೋದು, ಇಂಟ್ರೆಸ್ಟ್ ಬರೋದು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸ್ಕೊಳ್ಳಿ. ಈ ಒಂದು ತೋರಿಸ್ಕೊಡ್ಲಿಕ್ಕೆ, ಇದೊಂದು ತಿಳಿಸ್ಕೊಡ್ಲಿಕ್ಕೆ ನಾನು ವಿಡಿಯೋ ಮಾಡಿದ್ದು. ನಿಮ್ಮ ಪ್ರೋತ್ಸಾಹ ಖಂಡಿತ ಬೇಕು. ಇನ್ನು ಮುಂದೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಗಳನ್ನ ತರ್ತಾಯಿದ್ದೀನಿ. ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ತುಂಬ ಅವಶ್ಯಕತೆ ಇದೆ. ಪ್ರತಿಯೊಂದು ಕಟ್ಟಡದ ಒಂದು ಗುಣಮಟ್ಟ ಹಾಗೂ ಸಿವಿಲ್ ಇಂಜಿನಿಯರ್ಗಳ ಏಳ್ಗೆ ಎಲ್ಲವೂ ಇದರಲ್ಲಾಗ್ತದೆ. ಇದಕ್ಕೆ ಸರಿಯಾಗಿ ನೀವು ಸ್ಪಂದಿಸಬೇಕಷ್ಟೆ. ಸಿವಿಲ್ ಇಂಜಿನಿಯರ್ಗಳು ಆಗಿ ನೀವು ಸ್ಪಂದಿಸಬೇಕು. ಇದಕ್ಕೆ ಇದ್ರ ಬಗ್ಗೆ ಚೆನ್ನಾಗಿ ವರ್ಕ್ ಮಾಡಬೇಕು ನೀವು. ಇನ್ನು ಮುಂದೆ ನಿಮಗೆ ಇದೊಂದು ಸಂತೋಷ ಸುದ್ದಿ ಅಂತ ಹೇಳ್ಕೊಳ್ಳಿ, ಮುಂದೆ ಸಂತೋಷದ ದಿನಗಳು ಕಾದಿವೆ ನಿಮಗೆ, ನೀವು ಮನಸ್ಸು ಮಾಡಿದ್ರೆ. ಅದಕ್ಕೆ ತಕ್ಕಂತೆ ಕರ್ನಾಟಕ ಸರ್ಕಾರ ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ. ಅವ್ರಿಗೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರ ಒಂದು ಆಶಯದಂತೆ, ಸರ್ಕಾರದ ಆಶಯದಂತೆ ನೀವು ಕ್ವಾಲಿಟಿ ವರ್ಕ್ಮನ್ಶಿಪ್ನ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು, ಗುಣಮಟ್ಟ ತುಂಬ ಒಳ್ಳೆಯದು. ಇದಾದ ನಂತರ ನಿಮಗೆ ಆಟೋಮೆಟಿಕಲಿ ಯುವರ್ ಕಾಂಪನ್ಸೇಷನ್ ವಿಲ್ ಗ್ರೋ. ಪ್ರತಿಯೊಂದು ಒಳ್ಳೆಯದಾಗುತ್ತೆ. ಒಳ್ಳೆಯ ದಿನಗಳು ಬರಲಿವೆ. ಯಾಕಂದರೆ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡು ಮದರ್ ಆಫ್ ಆಲ್ ಇಂಜಿನಿಯರಿಂಗ್ ಫೀಲ್ಡ್. ಎಲ್ಲ ಕ್ಷೇತ್ರಕ್ಕೂ ಇಂಜಿನಿಯರಿಂಗ್ ಕ್ಷೇತ್ರದ ಒಂದು ತಾಯಿ ಇದು. ಈ ತಾಯಿ ಮೂಲ ಬೇರನ್ನೇ ಕಿತ್ತಾಕ್ಬಿಟ್ಟಿದ್ದಾರೆ ಭ್ರಷ್ಟ ವ್ಯವಸ್ಥೆಗಳಲ್ಲಿ. ಎಲ್ಲರೂ ಭ್ರಷ್ಟ ಆಗ್ಬಿಟ್ಟಿದ್ದಾರೆ ಮ್ಯಾಕ್ಸಿಮಮ್. ಅದಾಗಬಾರ್ದು. ನೀವು ಹೆಂಗೆ ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ, ಅಂಡರ್ ಪೇಮೆಂಟ್ಗೆ ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಮೊದಲು ಅದರಿಂದ ಹೊರಗೆ ಬನ್ನಿ, ಅದನ್ನು ತೆಗೀರಿ ಫಸ್ಟು, ಮೈಂಡಿಂದ ಅದನ್ನು ತೆಗೀರಿ ಫಸ್ಟು. ಇಲ್ಲ, ಸಿವಿಲ್ ಇಂಜಿನಿಯರ್ಗಳ ಅವಶ್ಯಕತೆ ಪ್ರಪಂಚಕ್ಕಿದೆ, ಅದರ ತಕ್ಕಂತೆ ಉದ್ಯೋಗ ಅವಕಾಶಗಳಿವೆ, ಕ್ರಿಯೇಟ್ ಮಾಡ್ತಾ ಇಲ್ಲ. ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಸರ್ಕಾರಗಳಿಗೆ ಉದ್ಯೋಗಾವಕಾಶನ ಹೆಚ್ಚು ಹೆಚ್ಚು ಕ್ರಿಯೇಟ್ ಮಾಡಿ. ಇದರಲ್ಲಿದೆ, ಕ್ರಿಯೇಟ್ ಮಾಡೋದಕ್ಕಿಂತ ಕ್ರಿಯೇಟು ಅಂತಂದಕ್ಕೆ ವರ್ಡಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಅದರಲ್ಲಿದೆ, ಅದನ್ನೇ ತೊಗೊಂಡು ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ಇದ್ದೀನಿ. ಹಂಚ್ತಾ ಇಲ್ಲ, ಇದೆ ಅದರಲ್ಲಿ ಆಲ್ರೆಡಿ. ಈವನ್ IT ಸೆಕ್ಟರ್ಸ್ಗಿಂತ ಜಾಸ್ತಿ ಅರ್ನಿಂಗ್ ಪೊಟೆನ್ಷಿಯಲ್ ಇದೆ ಇದರಲ್ಲಿ. ಯಾವುದರಲ್ಲಾದರೂ ಕನ್ಸಲ್ಟೇಷನ್ ಫೀಲ್ಡಲ್ಲಾದರೂ ಆಗಿರ್ಬೋದು, ಕಾಂಟ್ರಾಕ್ಟ್ ಫೀಲ್ಡಲ್ಲಾದರೂ ಆಗಿರ್ಬೋದು, ಎಲ್ಲ ಥರನೂ ಇರ್ಬೋದು. ಇದರಲ್ಲಿ ತುಂಬ ಅರ್ನಿಂಗ್ ಪೊಟೆನ್ಷಿಯಲ್ ಇದೆ. ಇದನ್ನು ನೀವು ತಿಳ್ಕೊಳ್ಳೇಬೇಕು. ನಿಮ್ಮ ಪ್ರತಿಯೊಂದು ಹೆಜ್ಜೆನೂ ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಇಟ್ಟು ತುಂಬ ಉತ್ತಮವಾಗಿ ನೀವು ಕೆಲಸ ಮಾಡಬೇಕು. ಏನು ಸರ್ಕಾರ ತಂದಿದೆ ಆ ಆಶಯಗಳಿಗೆ ಅನುಗುಣವಾಗಿ ಕೆಲಸವನ್ನು ಮಾಡಬೇಕು. ಇದರಲ್ಲಿ ಗುಣಮಟ್ಟ ಅಂದ್ರೇನು, ಕಟ್ಟಡಗಳ ಗುಣಮಟ್ಟ, ಹಾಗೆ ಎಲ್ಲ ವರ್ಕು, ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಅದರ ಗುಣಮಟ್ಟ, ಈ ಕಾಂಕ್ರೀಟ್ ಮಿಶ್ರಣ ಆಗಿರ್ಬೋದು,
ಗಾರೆ ಮಿಶ್ರಣ ಆಗಿರ್ಬೋದು, ಯಾವ ಥರ ನಿಮ್ಗೆ ವರ್ಕ್ಮನ್ಶಿಪ್, ಕ್ವಾಲಿಟಿ ವರ್ಕ್ಮನ್ಶಿಪ್ಪು ತುಂಬ ಚೆನ್ನಾಗಿರಬೇಕು. ಆ್ಯಸ್ ಪರ್ ಬಿಲ್ಡಿಂಗ್, ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಅದನ್ನು ನೀವು ಖಂಡಿತ ತಿಳ್ಕೊಳ್ಬೇಕು. ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ, ಕಂಪ್ಲೀಟ್ ವಿವರಣೆಯನ್ನು ಕೊಡ್ತೇನೆ. ನಮ್ಮ ಪ್ರೀತಿಯ ಕನ್ನಡಿಗರಿಗಾಗಿ ಕಡಿಮೆ ಕಾಸ್ಟ್ನಲ್ಲಿ ಮನೆ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತು ವಾಸ್ತುವಿನ ಬಗ್ಗೆ ವೀಡಿಯೋಗಳಿರುತ್ತೆ, ನಮ್ಮದರಲ್ಲಿ ಇನ್ಫಾರ್ಮೇಷನ್ಸು, ಮಾಹಿತಿಗಳಿರುತ್ತೆ. ಸ್ನೇಹಿತ ಬಂಧುಗಳೇ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಒಂದು ಗಾದೆನೇ ಇದೆ. ನಮ್ಮ ದೇಶದಲ್ಲಿ ಇನ್ಫ್ಯಾಕ್ಟ್ ಎಲ್ಲ ಕಡೆ ಬಡವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಶ್ರೀಮಂತ ವರ್ಗದವರಿದ್ದಾರೆ. ಪ್ರತಿಯೊಂದು ವರ್ಗಕ್ಕೂ ಅವರದೇ ಆದಂಥ ಆಸೆ ಆಕಾಂಕ್ಷೆಗಳಿವೆ. ಬಡವ್ರಿಗೂ ಇದೆ, ಮಧ್ಯಮ ವರ್ಗದವ್ರಿಗೂ ಇದೆ, ಶ್ರೀಮಂತ ವರ್ಗದವ್ರಿಗೂ ತಮ್ಮ ಸ್ವಂತ ಸೂರಲ್ಲಿ ವಾಸ ಮಾಡಬೇಕು ಅಂತ ಆಸೆ ಆಕಾಂಕ್ಷೆಗಳು ತುಂಬ ಇದೆ. ನೀವು ಒಂದು ಸೈಟ್ನ ತೊಗೊಂಡಿರ್ತೀರಿ. ಫಾರ್ ಎಕ್ಸಾಂಪಲ್ 30-40 ಆಗಿರ್ಬೋದು, 20-30 ಆಗಿರ್ಬೋದು, 40-60 ಆಗಿರ್ಬೋದು, 50/80 ಕೂಡ ಆಗಿರ್ಬೋದು. ನಿಮ್ಮ ಒಂದು ಸಂಪಾದನೆಗೆ ಅನುಗುಣವಾಗಿ ಸೈಟನ್ನು ತೊಗೊಂಡಿರ್ತೀವಿ. ನಿಮ್ಮ ಚಾಯ್ಸ್ಗೆ ಅನುಗುಣವಾಗಿ ನೀವು ಸೈಟನ್ನ ತೊಗೊಂಡಿರ್ತೀರಿ. ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ಅಂಶ ಏನಪ್ಪ ಅಂತಂದರೆ 20-30 ಆಗಿರ್ಬೋದು, 30-40 ಆಗಿರ್ಬೋದು, ಆ ಫೀಟ್ಸಲ್ಲಿದೆಯಲ್ಲ, ಆವಾಗ ಮುಂಚೆ ಇತ್ತು. ಇವಾಗ ಮೀಟ್ರಲ್ಲಿ ಕೊಡ್ತಾರೆ, ದಾಖಲೆಯಲ್ಲಿ ಮೀಟ್ರಲ್ಲಿ ಇರ್ತದೆ. 20-30 ಅಂದರೆ ಫಾರ್ ಎಕ್ಸಾಂಪಲ್ 6/9 ಮೀಟ್ರ್ ಅಂತ ಏನೋ ಕೊಡ್ತಾರೆ. ಆ 6 ಮೀಟ್ರ್ ಬೈ 9 ಮೀಟ್ರ್ ಅಂತಂದರೆ 20 ಫೀಟ್ ಎಕ್ಸಾಕ್ಟ್ ಆಗಿರೋದಿಲ್ಲ, 30 ಫೀಟ್ ಎಕ್ಸಾಕ್ಟ್ ಆಗಿರೋದಿಲ್ಲ. ಓಕೆ, ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ದಯಮಾಡಿ ತಾವುಗಳು ನಮಗೆ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ಮಾಡಬೇಕಂತ ಹೇಳ್ತೀನಿ. ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೊಂದು ಆಶೀರ್ವಾದ ಇದ್ದಂಗೆ. ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.